ಶಿವಕುಮಾರ ಮತ್ತು ಅವ್ರ ತಮ್ಮ ಸುರೇಶ್ಗೆ ಇಬ್ಬರು ತಲೆ ಮೇಲೂ ಕೈ ಇಟ್ಟು ವಚನ ಕೊಟ್ಟಿಲ್ಲ ಸಿದ್ದರಾಮಯ್ಯ. ಕೊಟ್ಟು 30 ತಿಂಗಳ ಮುಂಚೆನೆ ನಾನು ಖಾಲಿ ಮಾಡ್ಕೊಡ್ತೀನಪ್ಪ ನಿನ್ಗೆ ಅಂತ. ಎಲ್ಲರಿಗೂ ಗೊತ್ತಿರೋದೇ ಇಬ್ಬರು ತಲೆ ಮೇಲೆ ಕೈ ಇಟ್ಟು ಸಿದ್ದರಾಮಯ್ಯ ಇದು ಮಾಡ್ರು ಅಂತ. ಆಗಿರೋ ಸತ್ಯ AICC ಅಧ್ಯಕ್ಷರ ಸಮಕ್ಷಮದಲ್ಲಿ ಆಗಿರುವ ಎಲ್ಲ ಹೇಳ್ತಾರೆ, ಹೌದು ವಚನ ಭ್ರಷ್ಟತೆ ಮಾಡಬೇಡಿ ಮುಖ್ಯಮಂತ್ರಿಗಳೇ. ವಚನ ಭ್ರಷ್ಟತೆ ಮಾಡಿದವರು ಯಾರು ಬದುಕಿಲ್ಲ. ಈ ರಾಜ್ಯದಲ್ಲಿ ವಚನ ಭ್ರಷ್ಟರಾದವ್ರು ಯಾರು ಉಳಿದಿಲ್ಲ. ನೀವ್ಯಾಕೆ ವಚನ ಭ್ರಷ್ಟರಾಗ್ತಾ ಇದ್ದೀರಿ? ಕೊಡಿ. ಶಿವಕುಮಾರ್ ಕೇಳೋದ್ರಿಂದ ತಪ್ಪಿಲ್ಲ. ಶ್ರಮ ಇಲ್ವಾ ಅವ್ರದ್ದು? 134 ಸೀಟ್ ಬರಬೇಕು, 36 ಸೀಟ್ ಬರಬೇಕಾದ್ರೆ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇಲ್ವಾ? ಅವ್ರದ್ದು ಹೋರಾಟ ಇಲ್ವಾ? ಈಸ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್. ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ. ಪಾರ್ಟಿಯಿಂದ ಜನಕ್ಕೆ, ಪಾರ್ಟಿ ವರ್ಕರ್ಸ್ಗೆ ಪವರ್ಗಳು. ಎಲೆಕ್ಷನ್ ನಿಂತವ್ರಿಗೆ ಹಣಕಾಸು ಯಾರು ಹೊಂಚ್ತಾ ಇದ್ದವ್ರು? DKನೇ ತಾನೆ. ಇಡೀ ಈ ಪಕ್ಷದ ಕೆಲಸನ ಒಬ್ಬ ಈ ಥರ ನಿಂತ್ಕೊಂಡು ಮಾಡಿದಂಥ ಮನುಷ್ಯ. ಅವ್ನು ನೀವು ಅಧಿಕಾರ ಕೊಡೋಕ್ಕಾಗಲ್ಲ. ಅದು ಮಾತಿನ ಪ್ರಕಾರ ಕೊಡಿ.